ನೋಡಿ ಸ್ನೇಹಿತರೆ, 2025 ನಡೆಯುತ್ತಿದೆ ಮತ್ತು 2025ರ ಒಳಗೆ ನಿಮಗೆ 5 ಲಕ್ಷದಲ್ಲಿ ಒಳ್ಳೆಯ ಕಾರ್ ಸಿಗಬಹುದೇ? ಅದು ಎಂತಹ ಕಾರ್ ಅಂದರೆ ಅದು ಅಗ್ಗ ಕೂಡ ಇರಬೇಕು, ಸೇಫ್ ಕೂಡ ಇರಬೇಕು ಮತ್ತು ಸ್ಟೈಲಿಶ್ ಆಗಿ ಕೂಡ ಕಾಣಿಸಬೇಕು. ನಿಜ ಹೇಳಬೇಕೆಂದರೆ ತುಂಬಾ ಜನರು ಕೇವಲ ದುಬಾರಿ ಕಾರುಗಳ ಆಸೆಯಲ್ಲಿ 5 ಲಕ್ಷದ ರೇಂಜ್ ಅನ್ನು ನಿರ್ಲಕ್ಷಿಸುತ್ತಾರೆ. ಆದರೆ ನಾನು ನಿಮಗೆ ಹೇಳಲು ಬಯಸುತ್ತೇನೆ, ಇಲ್ಲಿಯೇ ನಿಜವಾದ ವ್ಯಾಲ್ಯೂ ಫಾರ್ ಮನಿ ಆಪ್ಷನ್ಸ್ ಅಡಗಿರುತ್ತವೆ. ಮತ್ತು ಇಂದು ನಾನು ನಿಮಗೆ 2025ರ ಟಾಪ್ 5 ಕಾರ್ಸ್ ಬಗ್ಗೆ ಹೇಳುತ್ತೇನೆ. ಇದನ್ನು ನೀವು 5 ಲಕ್ಷದ ಒಳಗೆ ಖರೀದಿಸಬಹುದು. ಇದರೊಳಗೆ ಫೀಚರ್ ಕೂಡ ಇದೆ, ಮೈಲೇಜ್ ಕೂಡ ಇದೆ, ಸೇಫ್ಟಿ ಕೂಡ ಇದೆ. ಮತ್ತು ಅತಿ ದೊಡ್ಡ ವಿಷಯ ಅಂದರೆ ನಿಮ್ಮ ಸ್ಯಾಲರಿ 20,000 ರೂಪಾಯಿದಿಂದ 30,000 ರೂಪಾಯಿ ಮಂತ್ಲಿ ಇದ್ದರೂ ಕೂಡ ನೀವು ಈ ಕಾರನ್ನು ಅಫೋರ್ಡ್ ಮಾಡಬಹುದು. ಈ ಕಾರುಗಳು ಅತಿ ಅಗ್ಗ, ಸೇಫ್, ರಿಲಯಬಲ್ ಇವೆ ಮತ್ತು ಒಳ್ಳೆಯ ಮೈಲೇಜ್ ಕೊಡುತ್ತವೆ. ಇದರ ಜೊತೆಗೆ ಸ್ಟೈಲಿಶ್ ಆಗಿ ಕೂಡ ಕಾಣಿಸುತ್ತವೆ. ಮತ್ತು ನಮ್ಮ ಈ ಲಿಸ್ಟ್ನಲ್ಲಿ ಫಸ್ಟ್ ಪೊಸಿಷನ್ನಲ್ಲಿ ಇರುವ ಕಾರ್ ತುಂಬಾ ಹೆಚ್ಚು ರಿಲಯಬಲ್ ಆಗಿದೆ. ಆದ್ದರಿಂದ ನೀವು ಆ ಕಾರನ್ನು ಎಂದಿಗೂ ಅಂಡರ್ ಎಸ್ಟಿಮೇಟ್ ಮಾಡಬಾರದು. ನಮ್ಮ ಈ ಲಿಸ್ಟ್ನಲ್ಲಿ 5th ಪೊಸಿಷನ್ನಲ್ಲಿ ಇರುವ ಕಾರ್ ಹ್ಯಾಚ್ಬ್ಯಾಕ್ ಕಡಿಮೆ ಮತ್ತು ಎಸ್ಯುವಿ ಹೆಚ್ಚು ಅನ್ನಿಸುತ್ತದೆ. ಹೌದು ಸ್ನೇಹಿತರೆ, ನಾವು ಮಾತನಾಡುತ್ತಿರುವುದು ಮಾರುತಿ ಸುಜುಕಿ ಎಸ್ಪ್ರೆಸ್ಸೋ ಬಗ್ಗೆ. ಎಸ್ಪ್ರೆಸ್ಸೋ ಒಂದು ಮಿನಿ ಎಸ್ಯುವಿಯ ಫೀಲ್ ನೀಡುತ್ತದೆ, ವಿಶೇಷವಾಗಿ ಎತ್ತರದಲ್ಲಿ ಕುಳಿತು ಪ್ರಯಾಣಿಸಲು ಇಷ್ಟಪಡುವವರಿಗೆ. ಈ ಕಾರಿನ ಗ್ರೌಂಡ್ ಕ್ಲಿಯರೆನ್ಸ್ ಮತ್ತು ಮೈಲೇಜ್ ಎರಡೂ ಅತ್ಯುತ್ತಮವಾಗಿವೆ ಮತ್ತು ಮಾರುತಿ ನೆಟ್ವರ್ಕ್ ಅಂದರೆ ಸರ್ವಿಸ್ ಬಗ್ಗೆ ಚಿಂತೆಯೂ ಇರುವುದಿಲ್ಲ. ಈ ಕಾರಿನ ಒಳಗೆ ನಿಮಗೆ 1000 ಸಿಸಿಯ K10 CNG ಇಂಜಿನ್ ಸಿಗುತ್ತದೆ. ಇದು ನಿಮಗೆ 55 bhp ಪವರ್ ಮತ್ತು 82 ನ್ಯೂಟನ್ ಮೀಟರ್ ಟಾರ್ಕ್ ಜನರೇಟ್ ಮಾಡಿಕೊಡುತ್ತದೆ. 5 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ನ ಜೊತೆಗೆ CNG ಮೇಲೆ 32 ಕಿಲೋಮೀಟರ್ನ ಆವರೇಜ್ ಕೊಡುತ್ತದೆ. ಈ ಕಾರಿನಲ್ಲಿ ಒಂದೇ ಬಾರಿಗೆ 4 ರಿಂದ 5 ಪ್ಯಾಸೆಂಜರ್ಗಳು ಕುಳಿತು ಪ್ರಯಾಣಿಸಬಹುದು. ಇನ್ನು ಕಾರಿನ ಕೆಲವು ಫೀಚರ್ಸ್ಗಳ ಬಗ್ಗೆ ಹೇಳುವುದಾದರೆ, ಇದರೊಳಗೆ ನಿಮಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಫ್ರಂಟ್, ಆಂಟಿಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂದರೆ ABS, ಏರ್ ಕಂಡೀಷನ್ ಮತ್ತು ಡ್ರೈವರ್ ಏರ್ ಬ್ಯಾಗ್ನ ಜೊತೆಗೆ ಪ್ಯಾಸೆಂಜರ್ ಏರ್ ಬ್ಯಾಗ್, ವೀಲ್ ಕವರ್ನಂತಹ ಫೀಚರ್ಸ್ಗಳು ಸಿಗುತ್ತವೆ. ಎಸ್ಪ್ರೆಸ್ಸೋದ ಎಕ್ಸ್ ಶೋರೂಮ್ ಪ್ರೈಸ್ 4,26,000 ರೂಪಾಯಿಯಿಂದ ಪ್ರಾರಂಭವಾಗಿ 5,55,000 ರೂಪಾಯಿವರೆಗೆ ಇರುತ್ತದೆ. ಈಗ ನಮ್ಮ ಈ ಲಿಸ್ಟ್ನಲ್ಲಿ 4th ಪೊಸಿಷನ್ನಲ್ಲಿ ಬರುವುದು ರೆನಾಲ್ಟ್ ಕ್ವಿಡ್. ಕ್ವಿಡ್ ಅನ್ನು ನೋಡಿ, ಇದು 5 ಲಕ್ಷದ ಒಳಗಿನ ಕಾರ್ ಎಂದು ಯಾರೂ ಹೇಳುವುದಿಲ್ಲ. ಇದರಲ್ಲಿ ಎಸ್ಯುವಿಯಂತಹ ಡಿಸೈನ್ ಇದೆ ಮತ್ತು ಫೀಚರ್ಸ್ ಕೂಡ ಉತ್ತಮವಾಗಿ ಬರುತ್ತವೆ. ಉದಾಹರಣೆಗೆ ರಿವರ್ಸ್ ಕ್ಯಾಮರಾ, ಬಿಗ್ ಟಚ್ ಸ್ಕ್ರೀನ್ ಮತ್ತು ಡಿಜಿಟಲ್ ಕ್ಲಸ್ಟರ್ ಹಾಗೂ ಎಕ್ಸ್ಟೀರಿಯರ್ ಡಿಸೈನ್ ಯಾವ ರೀತಿ ಇದೆ ಎಂದರೆ ರಸ್ತೆಯಲ್ಲಿ ಎಲ್ಲರೂ ನೋಡುತ್ತಲೇ ಇರುತ್ತಾರೆ. ರೆನಾಲ್ಟ್ ಕ್ವಿಡ್ನ ಒಳಗೆ 1000 ಸಿಸಿ 3 ಸಿಲಿಂಡರ್ 5 ಸ್ಪೀಡ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇರುವ ಇಂಜಿನ್ ಸಿಗುತ್ತದೆ. ಇದು 67 bhp ಪವರ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ, 91 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಜನರೇಟ್ ಮಾಡುತ್ತದೆ ಮತ್ತು 28 ಲೀಟರ್ನ ಫ್ಯೂಯಲ್ ಟ್ಯಾಂಕ್ನಿಂದ 17 ಕಿಲೋಮೀಟರ್ ಪ್ರತಿ ಲೀಟರ್ನ ಮೈಲೇಜ್ ನೀಡುತ್ತದೆ. ರೆನಾಲ್ಟ್ ಕ್ವಿಡ್ನ ಒಳಗೆ 4 ರಿಂದ 5 ಪ್ಯಾಸೆಂಜರ್ಗಳು ಆರಾಮವಾಗಿ ಕುಳಿತು ಪ್ರಯಾಣಿಸಬಹುದು. ಕ್ವಿಡ್ನ ಕೆಲವು ಸೇಫ್ಟಿ ಫೀಚರ್ಸ್ಗಳ ಬಗ್ಗೆ ಹೇಳುವುದಾದರೆ, ಇದರೊಳಗೆ ನಿಮಗೆ 2 ಏರ್ ಬ್ಯಾಗ್, ABS, ಬ್ರೇಕ್ ಅಸಿಸ್ಟ್, ಸೆಂಟ್ರಲ್ ಲಾಕಿಂಗ್, ಚೈಲ್ಡ್ ಸೇಫ್ಟಿ ಲಾಕ್ಸ್, ಸೀಟ್ ಬೆಲ್ಟ್ ವಾರ್ನಿಂಗ್ಸ್, ಟ್ರಾಕ್ಷನ್ ಕಂಟ್ರೋಲ್, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್, ಇಂಜಿನ್ ಇಮ್ಮೊಬಿಲೈಸರ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಸಿಸ್ಟಮ್, ರಿಯರ್ ಕ್ಯಾಮರಾ, ಸ್ಪೀಡ್ ಅಲರ್ಟ್, ಸ್ಪೀಡ್ ಸೆನ್ಸಿಂಗ್ ಆಟೋ ಡೋರ್ ಲಾಕ್ ನಂತಹ ಫೀಚರ್ಸ್ಗಳು ಸಿಗುತ್ತವೆ. ರೆನಾಲ್ಟ್ ಕ್ವಿಡ್ನ ಒಳಗೆ ನಿಮಗೆ 8 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತದೆ. ಇದು ರೇಡಿಯೋ ಇಂಟಿಗ್ರೇಟೆಡ್ 2D ಆಡಿಯೋ, ಬ್ಲೂಟೂತ್ ಕನೆಕ್ಟಿವಿಟಿ ಮತ್ತು ಆಂಡ್ರಾಯ್ಡ್ ಆಟೋ ಆಪಲ್ ಕಾರ್ ಪ್ಲೇ ಜೊತೆಗೆ 2 ಸ್ಪೀಕರ್ಸ್ನ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತದೆ. ರೆನಾಲ್ಟ್ ಕ್ವಿಡ್ ತನ್ನ ಸೆಗ್ಮೆಂಟ್ನಲ್ಲಿ ಅತಿ ಹೆಚ್ಚು ರಿಲಯಬಲ್ ಕಾರ್ ಆಗಿದೆ. ಈ ಕಾರ್ ಕೂಡ ನಿಮಗೆ ಪ್ರಾಪರ್ ಮಿನಿ ಎಸ್ಯುವಿಯ ಫೀಲ್ ನೀಡುತ್ತದೆ. ರೆನಾಲ್ಟ್ ಕ್ವಿಡ್ನ ಎಕ್ಸ್ ಶೋರೂಮ್ ಪ್ರೈಸ್ 4,70,000 ರೂಪಾಯಿಯಿಂದ ಪ್ರಾರಂಭವಾಗಿ 5,45,000 ರೂಪಾಯಿವರೆಗೆ ಹೋಗುತ್ತದೆ. ಆದರೆ ನೀವು ಮಾರುತಿಯ ರಿಲಯಬಿಲಿಟಿಯನ್ನು ಇಷ್ಟಪಡುತ್ತಿದ್ದರೆ ಮುಂದಿನ ಕಾರ್ ನಿಮಗೆ ಒಂದು ಜಾಕ್ಪಾಟ್ನಂತೆ ಕೆಲಸ ಮಾಡುತ್ತದೆ. ಹೌದು ಸ್ನೇಹಿತರೆ, 3rd ಪೊಸಿಷನ್ನಲ್ಲಿ ಬರುವುದು ಮಾರುತಿ ಸುಜುಕಿ ಸೆಲೆರಿಯೋ. ವಾಸ್ತವವಾಗಿ ಮಾರುತಿ ಸುಜುಕಿ ಸೆಲೆರಿಯೋ ತನ್ನ ಸೆಗ್ಮೆಂಟ್ನ ಅತಿ ಚಿಕ್ಕ ಕಾರ್ ಆಗಿದೆ. ಆದರೆ ನಿಮ್ಮ ಮಂತ್ಲಿ ಸ್ಯಾಲರಿ 20,000 ರೂಪಾಯಿಯ ಒಳಗೆ ಇದ್ದರೆ ಅಥವಾ 20,000 ರೂಪಾಯಿ ಸ್ಯಾಲರಿ ಇದ್ದರೆ ನಿಮಗೆ ಈ ಕಾರ್ ಅತ್ಯುತ್ತಮ ಆಯ್ಕೆಯಾಗಿರಬಹುದು. ಅಥವಾ ನೀವು ಹೀಗೂ ಹೇಳಬಹುದು, ಸೆಲೆರಿಯೋ ಒಂದು ಅಂಡರ್ ಕವರ್ ಚಾಂಪಿಯನ್ ಆಗಿದೆ. ಇದು ನಿಮಗೆ 27 ಕಿಲೋಮೀಟರ್ CNG ಮೈಲೇಜ್ ನೀಡುತ್ತದೆ. ಇದು ಯಾವುದೇ ಇವಿಗಿಂತ ಕಡಿಮೆ ಎಂದೆನಿಸುವುದಿಲ್ಲ ಮತ್ತು ಅತಿ ದೊಡ್ಡ ವಿಷಯವೆಂದರೆ ಇದು ಮಾರುತಿಯ ಪ್ರಾಡಕ್ಟ್ ಆಗಿದೆ
ಮತ್ತು ಮಾರುತಿಯ ರೀಸೇಲ್ ವ್ಯಾಲ್ಯೂ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಸಂಪೂರ್ಣವಾಗಿ ಸೇಫ್ ಆಗಿದೆ. ನಿಮಗೆ ಮೈಲೇಜ್ ಮತ್ತು ರಿಲೈಯಬಿಲಿಟಿ ಬೇಕಿದ್ದರೆ ಈ ಕಾರ್ ನಿಮ್ಮ ಮೊದಲ ಪ್ರೀತಿಯಾಗಬಹುದು. ಸೆಲೆರಿಯೋದ ಒಳಗೆ 4ರಿಂದ 5 ಪ್ಯಾಸೆಂಜರ್ಗಳು ಆರಾಮವಾಗಿ ಕುಳಿತು ಪ್ರಯಾಣಿಸಬಹುದು. ಇದರ ಇಂಜಿನ್ ಬಗ್ಗೆ ಹೇಳುವುದಾದರೆ ಇದರೊಳಗೆ ನಿಮಗೆ 1000 ಸಿಸಿ K10C 3 ಸಿಲಿಂಡರ್ 5 ಸ್ಪೀಡ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇರುವ ಇಂಜಿನ್ ಸಿಗುತ್ತದೆ. ಇದು 65 bhp ಪವರ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ ಮತ್ತು 89 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಜನರೇಟ್ ಮಾಡುತ್ತದೆ. ಇದು 22 ಕಿಲೋಮೀಟರ್ ಪ್ರತಿ ಲೀಟರ್ನ ಆವರೇಜ್ ನೀಡುತ್ತದೆ. ಇನ್ನು ಇದರ ಕೆಲವು ಸೇಫ್ಟಿ ಫೀಚರ್ಸ್ಗಳ ಬಗ್ಗೆ ಹೇಳುವುದಾದರೆ ಇದರೊಳಗೆ ನಿಮಗೆ 6 ಏರ್ ಬ್ಯಾಗ್, ABS, ಸೆಂಟ್ರಲ್ ಲಾಕಿಂಗ್, ಚೈಲ್ಡ್ ಸೇಫ್ಟಿ ಲಾಕ್, ಆಂಟಿ ಥೆಫ್ಟ್ ಡಿವೈಸ್, ಸೀಟ್ ಬೆಲ್ಟ್ ವಾರ್ನಿಂಗ್, EBD, ಇಂಜಿನ್ ಇಮ್ಮೊಬಿಲೈಸರ್, ಸ್ಟ್ರೀಟ್ ಅಲರ್ಟ್ ಸಿಸ್ಟಮ್, ಸ್ಪೀಡ್ ಸೆನ್ಸಿಂಗ್ ಆಟೋ ಡೋರ್ ಲಾಕ್ನಂತಹ ಫೀಚರ್ಸ್ಗಳು ಸಿಗುತ್ತವೆ. ಒಟ್ಟಾರೆಯಾಗಿ ಹೇಳುವುದಾದರೆ ನಿಮ್ಮ ಸ್ಯಾಲರಿ 20ರಿಂದ 25 ಸಾವಿರ ರೂಪಾಯಿ ಮಂತ್ಲಿ ಇದ್ದರೆ ನಿಮಗೆ ಸೆಲೆರಿಯೋ ಒಂದು ಅತ್ಯುತ್ತಮ ಆಪ್ಷನ್ ಆಗಿರಬಹುದು. ಸೆಲೆರಿಯೋದ ಎಕ್ಸ್ ಶೋರೂಮ್ ಪ್ರೈಸ್ 5,37,000 ರೂಪಾಯಿಯಿಂದ ಪ್ರಾರಂಭವಾಗಿ 7,10,000 ರೂಪಾಯಿವರೆಗೆ ಹೋಗುತ್ತದೆ. ಈಗ ನಮ್ಮ ಈ ಲಿಸ್ಟ್ನಲ್ಲಿ ಸೆಕೆಂಡ್ ಪೊಸಿಷನ್ನಲ್ಲಿ ಬರುವುದು ಇಂಡಿಯಾದ ಟಾಪ್ ಸೆಲ್ಲಿಂಗ್ ಮೋಸ್ಟ್ ಪಾಪ್ಯುಲರ್ ಕಾರ್ ಮಾರುತಿ ಸುಜುಕಿ ಆಲ್ಟೋ K10. ಇದನ್ನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕಾರ್ ಎಂದು ಕರೆಯುತ್ತಾರೆ, ಏಕೆಂದರೆ ಇದು ತುಂಬಾ ಹೆಚ್ಚು ರಿಲೈಯಬಲ್ ಕಾರ್ ಆಗಿದೆ. ಈ ಕಾರ್ ತನ್ನ ಮೈಲೇಜ್ ಮತ್ತು ರಿಲೈಯಬಿಲಿಟಿಯಿಂದ ಹೆಸರುವಾಸಿಯಾಗಿದೆ. ಚಿಕ್ಕದಾಗಿದೆ ಆದರೆ ತುಂಬಾ ಕೆಲಸಕ್ಕೆ ಬರುತ್ತದೆ ಎನ್ನುತ್ತಾರಲ್ಲ ಹಾಗೆ. ಮಾರುತಿ ಸುಜುಕಿ ಆಲ್ಟೋ K10 2025ರಲ್ಲಿ ಅಪ್ಡೇಟೆಡ್ ಇಂಜಿನ್ ಮತ್ತು ಫೀಚರ್ಸ್ಗಳ ಜೊತೆಗೆ ಬರುತ್ತದೆ. ಸಿಟಿ ರೈಡ್ಗೆ ಇದು ಒಂದು ಪರ್ಫೆಕ್ಟ್ ಕಾರ್ ಆಗಿದೆ ಮತ್ತು ಇದರ ಮೈಲೇಜ್ ಅಬ್ಬಾ, ಪೆಟ್ರೋಲ್ ಕುಡಿಯುತ್ತಿಲ್ಲ, ಬದಲಿಗೆ ನೆಕ್ಕುತ್ತಿದೆ ಎನ್ನಬಹುದು. ಈ ಕಾರಿನ ಸೀಟಿಂಗ್ ಕೆಪಾಸಿಟಿ 4ರಿಂದ 5 ಪ್ಯಾಸೆಂಜರ್ಸ್ಗಳು. ಆಲ್ಟೋ K10 ಇಂಜಿನ್ ಬಗ್ಗೆ ಹೇಳುವುದಾದರೆ ಇದರೊಳಗೆ ನಿಮಗೆ 1000 ಸಿಸಿ K10C 3 ಸಿಲಿಂಡರ್ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇರುವ ಇಂಜಿನ್ ಸಿಗುತ್ತದೆ. ಇದು 65 bhp ಪವರ್ ಪ್ರೊಡ್ಯೂಸ್ ಮಾಡುತ್ತದೆ, 89 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಜನರೇಟ್ ಮಾಡುತ್ತದೆ ಮತ್ತು 24 ಕಿಲೋಮೀಟರ್ ಪ್ರತಿ ಲೀಟರ್ನ ಮೈಲೇಜ್ ನೀಡುತ್ತದೆ. ಆಲ್ಟೋ K10ನ ಸೇಫ್ಟಿ ಫೀಚರ್ಸ್ಗಳ ಬಗ್ಗೆ ಹೇಳುವುದಾದರೆ ಇದರೊಳಗೆ ನಿಮಗೆ 2 ಏರ್ ಬ್ಯಾಗ್, ABS, ಸೆಂಟ್ರಲ್ ಲಾಕಿಂಗ್, ಚೈಲ್ಡ್ ಸೇಫ್ಟಿ ಲಾಕ್ಸ್, ಸೀಟ್ ಬೆಲ್ಟ್ ವಾರ್ನಿಂಗ್ಸ್, ಇಂಜಿನ್ ಇಮ್ಮೊಬಿಲೈಸರ್, ಸ್ಪೀಡ್ ಅಲರ್ಟ್ ಸಿಸ್ಟಮ್, ಸ್ಪೀಡ್ ಸೆನ್ಸಿಂಗ್ ಆಟೋ ಡೋರ್ ಲಾಕ್ಸ್ ಮತ್ತು ಮುಂದಿನ ಸೀಟ್ ಬೆಲ್ಟ್ ಪ್ರಿಟೆನ್ಷನರ್ 4 ಸ್ಪೀಡ್ ಜೊತೆಗೆ ಬರುತ್ತದೆ. ಒಟ್ಟಾರೆಯಾಗಿ ನೋಡಿದರೆ ನಿಮ್ಮ ಬಜೆಟ್ 5 ಲಕ್ಷದ ಒಳಗೆ ಇದ್ದರೆ ಈ ಕಾರ್ ನಿಮಗೆ ಅತ್ಯಂತ ಉತ್ತಮವಾಗಿರುತ್ತದೆ, ಏಕೆಂದರೆ ಇದರೊಳಗೆ ನಿಮಗೆ 1000 ಸಿಸಿಯ ದಮ್ದಾರ್ ಇಂಜಿನ್ ಸಿಗುತ್ತದೆ ಮತ್ತು 4ರಿಂದ 5 ಪ್ಯಾಸೆಂಜರ್ಗಳು ಕುಳಿತುಕೊಳ್ಳಲು ಅನುಕೂಲವಿದೆ. ಇದರ ಜೊತೆಗೆ ಇದರೊಳಗೆ ನಿಮಗೆ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತದೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಗಳು, ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ ಪ್ಲೇನಂತಹ ಫೀಚರ್ಸ್ಗಳು ಸಿಗುತ್ತವೆ. ಇದು ಈ ಕಾರನ್ನು ಇನ್ನಷ್ಟು ಉತ್ತಮಗೊಳಿಸುತ್ತವೆ. ಆಲ್ಟೋ K10ನ ಎಕ್ಸ್ ಶೋರೂಮ್ ಪ್ರೈಸ್ 3,99,000 ರೂಪಾಯಿಯಿಂದ ಪ್ರಾರಂಭವಾಗಿ 5,35,000 ರೂಪಾಯಿವರೆಗೆ ಹೋಗುತ್ತದೆ. ಈಗ ನಮ್ಮ ಈ ಲಿಸ್ಟ್ನಲ್ಲಿ ಫಸ್ಟ್ ಪೊಸಿಷನ್ನಲ್ಲಿರುವ ಕಾರಿನ ಫೀಚರ್ಸ್ ಮತ್ತು ರಿಲೈಯಬಿಲಿಟಿ ಎಷ್ಟೊಂದು ವಿಶೇಷವಾಗಿದೆ ಅಂದರೆ ಇದೇ ಫೀಚರ್ಸ್, ಇದೇ ರಿಲೈಯಬಿಲಿಟಿಯನ್ನು ಬೇರೆ ಕಾರ್ ಬ್ರ್ಯಾಂಡ್ಗಳು ನಿಮಗೆ 12ರಿಂದ 15 ಲಕ್ಷಕ್ಕೆ ಮಾರಾಟ ಮಾಡುತ್ತವೆ. ಆದರೆ ಈ ಕಾರ್ ನಿಮಗೆ ಕೇವಲ 5 ಲಕ್ಷಕ್ಕೆ ಆಫರ್ ಮಾಡುತ್ತದೆ. ಸ್ನೇಹಿತರೆ, ನಾವು ಮಾತನಾಡುತ್ತಿರುವುದು ಟಾಟಾ ಟಿಯಾಗೋ ಬಗ್ಗೆ. ಟಾಟಾ ಟಿಯಾಗೋ ಒಂದು ಎಂತಹ ಕಾರ್ ಅಂದರೆ ಇದನ್ನು ನೋಡಿದರೆ ಇದು 5 ಲಕ್ಷಕ್ಕೆ ಹೇಗೆ ಸಿಗುತ್ತದೆ ಎಂದು ನಿಮಗೆ ಅನಿಸುತ್ತದೆ. ಆದರೆ ಬೇರೆ ಕಾರ್ ಬ್ರ್ಯಾಂಡ್ಗಳು ಇದೇ ಫೀಚರ್ಸ್ಗಳಿಗಾಗಿ ನಿಮ್ಮಿಂದ 12ರಿಂದ 15 ಲಕ್ಷ ಚಾರ್ಜ್ ಮಾಡುತ್ತವೆ. ಟಾಟಾ ಟಿಯಾಗೋದ ಬಿಲ್ಡ್ ಕ್ವಾಲಿಟಿ ಸೂಪರ್ಬ್ ಆಗಿದೆ ಮತ್ತು ಸೇಫ್ಟಿಯ ವಿಷಯದಲ್ಲಿ ಆಲ್ಟೋ ಮತ್ತು ಕ್ವಿಡ್ ಅನ್ನು ಹಿಂದಿಕ್ಕುತ್ತದೆ. ನಿಮ್ಮ ನಗರದಲ್ಲಿ ಟಾಟಾದ ಮೇಲೆ ಡಿಸ್ಕೌಂಟ್ ನಡೆಯುತ್ತಿದ್ದರೆ ಬೇಸ್ ಟಿಯಾಗೋ ನಿಮಗೆ ಕೇವಲ 5 ಲಕ್ಷದ ಆನ್ ರೋಡ್ ಪ್ರೈಸ್ನಲ್ಲಿ ಸಿಗಬಹುದು. ಟಾಟಾ ಟಿಯಾಗೋದಲ್ಲಿ ನಿಮಗೆ 1200 ಸಿಸಿ 1.2 ಲೀಟರ್ ರೆವಟ್ರಾನ್ 3 ಸಿಲಿಂಡರ್ 5 ಸ್ಪೀಡ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇರುವ ಇಂಜಿನ್ ಸಿಗುತ್ತದೆ. ಇದು 84 bhp ಪವರ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ, 113 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಜನರೇಟ್ ಮಾಡುತ್ತದೆ ಮತ್ತು CNGಯಲ್ಲಿ ನಿಮಗೆ 20 ಕಿಲೋಮೀಟರ್ನ ಆವರೇಜ್ ನೀಡುತ್ತದೆ. ಟಾಟಾ ಟಿಯಾಗೋಗೆ ಸೇಫ್ಟಿಗಾಗಿ ಗ್ಲೋಬಲ್ ಎನ್ಕ್ಯಾಪ್ 5ರಲ್ಲಿ 4 ಸ್ಟಾರ್ಗಳ ರೇಟಿಂಗ್ ನೀಡಿದೆ. ಇನ್ನು ಇದರ ಸೇಫ್ಟಿ ಫೀಚರ್ಸ್ಗಳ ಬಗ್ಗೆ ಹೇಳುವುದಾದರೆ ಇದರೊಳಗೆ ನಿಮಗೆ 2 ಏರ್ ಬ್ಯಾಗ್, ABS, EBD, ಸೆಂಟ್ರಲ್ ಲಾಕಿಂಗ್, ಸೀಟ್ ಬೆಲ್ಟ್ ವಾರ್ನಿಂಗ್ಸ್, ಇಂಜಿನ್ ಇಮ್ಮೊಬಿಲೈಸರ್, ರಿಯರ್ ಕ್ಯಾಮರಾ, ಸ್ಪೀಡ್ ಸೆನ್ಸಿಂಗ್, ಆಟೋ ಡೋರ್ ಲಾಕ್ಸ್ ಮತ್ತು ಮುಂದಿನ ಸೀಟ್ ಬೆಲ್ಟ್ ಪ್ರಿಟೆನ್ಷನರ್ 4 ಸ್ಪೀಡ್ನ ಜೊತೆಗೆ ಸಿಗುತ್ತದೆ.
ಇದರೊಳಗೆ ನಿಮಗೆ 10.24 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತದೆ. ಇದು ರೇಡಿಯೋ, ಬ್ಲೂಟೂತ್ ಕನೆಕ್ಟಿವಿಟಿ, ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ಸ್ಪೀಡ್ ಡಿಪೆಂಡೆಂಟ್ ವಾಲ್ಯೂಮ್ ಕಂಟ್ರೋಲ್, ಫೋನ್ ಬುಕ್ ಆಕ್ಸೆಸ್ ಮತ್ತು ಆಡಿಯೋ ಸ್ಟ್ರೀಮಿಂಗ್ ನಂತಹ ಫೀಚರ್ಸ್ಗಳನ್ನು ಸಪೋರ್ಟ್ ಮಾಡುತ್ತದೆ. ಟಾಟಾ ಟಿಯಾಗೊದಲ್ಲಿ 4ರಿಂದ 5 ಪ್ಯಾಸೆಂಜರ್ಗಳು ಆರಾಮವಾಗಿ ಕುಳಿತು ಪ್ರಯಾಣಿಸಬಹುದು. ನಿಮಗೆ ಮೈಲೇಜ್ನ ಜೊತೆಗೆ ಫೀಚರ್ಸ್, ರಿಲಯಬಿಲಿಟಿ, ಪರ್ಫಾರ್ಮೆನ್ಸ್ ಮತ್ತು ಸೇಫ್ಟಿ ಬೇಕಿದ್ದರೆ ನಿಮಗೆ ಈ ಕಾರ್ ಅತ್ಯುತ್ತಮ ಕಾರ್ ಆಗಿರಬಹುದು. ನಿಮಗೆ ಲಾಂಗ್ ಟರ್ಮ್ಗಾಗಿ ಒಂದು ಕಾರ್ ತೆಗೆದುಕೊಳ್ಳಬೇಕಿದ್ದರೆ ನೀವು ಟಾಟಾ ಟಿಯಾಗೊವನ್ನೇ ತೆಗೆದುಕೊಳ್ಳಬೇಕೆಂದು ನಾನು ಪ್ರಿಫರ್ ಮಾಡುತ್ತೇನೆ. ಟಾಟಾ ಟಿಯಾಗೊದ ಎಕ್ಸ್ ಶೋರೂಮ್ ಪ್ರೈಸ್ 5 ಲಕ್ಷದಿಂದ ಪ್ರಾರಂಭವಾಗಿ 7,80,000 ರೂಪಾಯಿವರೆಗೆ ಹೋಗುತ್ತದೆ ಮತ್ತು ಈ ಕಾರ್ ಫೆಸ್ಟಿವ್ ಸೀಸನ್ನಲ್ಲಿ ಸಾಕಷ್ಟು ಉತ್ತಮ ಡಿಸ್ಕೌಂಟ್ಗಳಲ್ಲಿ ಲಭ್ಯವಿರುತ್ತದೆ. ಈಗ ನಿಮಗೆ ಈ ವಿಡಿಯೋದ ಬೋನಸ್ ಕಾರ್ ಬಗ್ಗೆ ಹೇಳುತ್ತೇವೆ. ಇದು ಈ ಲಿಸ್ಟ್ನಲ್ಲಿ ಇಲ್ಲ. ಸ್ನೇಹಿತರೆ, ಆ ಕಾರಿನ ಹೆಸರು ಡಟ್ಸನ್ ರೆಡಿಗೋ. ನಿಮ್ಮ ಬಜೆಟ್ ಕೇವಲ 2 ಲಕ್ಷದಿಂದ 3 ಲಕ್ಷದ ಒಳಗೆ ಇದ್ದರೆ ಈ ಯೂಸ್ಡ್ ಕಾರ್ ನಿಮಗೆ ಒಂದು ಉತ್ತಮ ಚಾಯ್ಸ್ ಆಗಬಹುದು. ಅಂದರೆ ನಿಮ್ಮ ಜೇಬು ಟೈಟ್ ಇದ್ದರೂ ದೊಡ್ಡ ಮನಸ್ಸು ಇದ್ದರೆ ನೀವು ಡಟ್ಸನ್ ರೆಡಿಗೋ ಮೇಲೆ ಒಂದು ದೃಷ್ಟಿ ಹಾಯಿಸಿ. ಇದು ಯೂಸ್ಡ್ ಮಾರ್ಕೆಟ್ನಲ್ಲಿ ತುಂಬಾ ಸೈಲೆಂಟ್ ಆಗಿ ಕುಳಿತಿರುವ ಆಪ್ಷನ್ ಆಗಿದೆ. ಇದು ನಿಮ್ಮ ಸಿಟಿ ರೈಡ್ನ ಕನಸನ್ನು ನನಸಾಗಿಸಬಹುದು. ಡಟ್ಸನ್ ರೆಡಿಗೋದಲ್ಲಿ ನಿಮಗೆ 1000 ಸಿಸಿ 3 ಸಿಲಿಂಡರ್ 5 ಸ್ಪೀಡ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇರುವ ಪೆಟ್ರೋಲ್ ಇಂಜಿನ್ ಸಿಗುತ್ತದೆ. ಇದು 67 bhp ಪವರ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ, 91 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಜನರೇಟ್ ಮಾಡುತ್ತದೆ ಮತ್ತು 22 ಕಿಲೋಮೀಟರ್ ಪ್ರತಿ ಲೀಟರ್ನ ಮೈಲೇಜ್ ನೀಡುತ್ತದೆ. ಈ ಕಾರಿನಲ್ಲಿ 4 ಪ್ಯಾಸೆಂಜರ್ಗಳು ಆರಾಮವಾಗಿ ಕುಳಿತು ಪ್ರಯಾಣಿಸಬಹುದು. ಇದರ ಸೇಫ್ಟಿ ಫೀಚರ್ಸ್ಗಳ ಬಗ್ಗೆ ಹೇಳುವುದಾದರೆ ಇದರೊಳಗೆ ನಿಮಗೆ 2 ಏರ್ ಬ್ಯಾಗ್, ABS, ಸೆಂಟ್ರಲ್ ಲಾಕಿಂಗ್, ಪವರ್ ಡೋರ್ ಲಾಕ್, ಚೈಲ್ಡ್ ಸೇಫ್ಟಿ ಲಾಕ್ಸ್, ಸೀಟ್ ಬೆಲ್ಟ್ ವಾರ್ನಿಂಗ್, ಸೈಡ್ ಇಂಪ್ಯಾಕ್ಟ್ ಬೀಮ್ಸ್, ಫ್ರಂಟ್ ಇಂಪ್ಯಾಕ್ಟ್ ಬೀಮ್ಸ್, ಅಡ್ಜಸ್ಟಬಲ್ ಸೀಟ್ಸ್, ಇಂಜಿನ್ ಇಮ್ಮೊಬಿಲೈಸರ್, EBD, ರಿಯರ್ ಕ್ಯಾಮರಾನಂತಹ ಫೀಚರ್ಸ್ಗಳು ಸಿಗುತ್ತವೆ. ಡಟ್ಸನ್ ರೆಡಿಗೋದಲ್ಲಿ ಕೂಡ ನಿಮಗೆ 8 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತದೆ. ಇದು ರೇಡಿಯೋ, ಇಂಟಿಗ್ರೇಟೆಡ್ 2D ಆಡಿಯೋ ಸಿಸ್ಟಮ್, USB aux, ಬ್ಲೂಟೂತ್ ಕನೆಕ್ಟಿವಿಟಿ, ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇನಂತಹ ಫೀಚರ್ಸ್ಗಳನ್ನು ಸಪೋರ್ಟ್ ಮಾಡುತ್ತದೆ. ಡಟ್ಸನ್ ರೆಡಿಗೋ ನಿಮಗೆ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ನಲ್ಲಿ 2 ಲಕ್ಷದಿಂದ 2,50,000 ರೂಪಾಯಿವರೆಗೆ ಸಿಗುತ್ತದೆ. ಸ್ನೇಹಿತರೆ, ಇವು 5 ಲಕ್ಷದ ಒಳಗೆ ನಿಮಗೆ ಸಿಗುವ 5 ಬೆಸ್ಟ್ ಕಾರುಗಳು. ಇವುಗಳಲ್ಲಿ ಯಾವ ಕಾರ್ ನಿಮಗೆ ಇಷ್ಟವಾಯಿತೆಂದು ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ. ಅದೇ ರೀತಿ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಾವಿನ್ನೂ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಜೈ ಹಿಂದ್.